ಸ್ನೇಹಿತರೆ ನಮಸ್ಕಾರ. ಕನ್ನಡ ಸೀರಿಯಲ್ ಇಂಡಸ್ಟ್ರಿಯ ಪ್ರಖ್ಯಾತ ನಟ ಮತ್ತು ಹುಡುಗಿಯರ ಹಾಟ್ ಫೇವರೆಟ್ ನಟ ಅಂತಲೇ ಗುರುತಿಸ್ಕೊಂಡಿರುವಂಥ ಆರಡಿ ಕಟೋಟು ವಿಜಯ್ ಸೂರ್ಯ ಬಗ್ಗೆ ಮೊನ್ನೆ ಒಂದು ಸ್ಟೋರಿಯನ್ನು ನಾವು ನಮ್ಮ ಚಾನಲ್ನಲ್ಲಿ ಹಾಕಿದ್ವಿ. ಏನು, ವಿಜಯ್ ಸೂರ್ಯ ಅವರ ವೈಯಕ್ತಿಕ ಬಾಳಲ್ಲಿ ಅಂದರೆ ದಾಂಪತ್ಯದಲ್ಲಿ ಏನೋ ಸ್ವಲ್ಪ ಬಿರುಗಾಳಿ ಎದ್ದಿದೆ. 6 ವರ್ಷದ ದಾಂಪತ್ಯ ವಿಜಯ್ ಸೂರ್ಯ ಅವರು ಮುರಿದುಕೊಳ್ಳೋದಕ್ಕೆ ಯತ್ನಿಸ್ತಿದ್ದಾರೆ. 6 ವರ್ಷದ ದಾಂಪತ್ಯ ಮುರಿದು ಬೀಳುವಂಥ ಸಾಧ್ಯತೆಯಲ್ಲಿ ಇದೆ ಅಂತೆ ಅನ್ನುವಂತಹ ಅಂತೆಕಂತೆಯ ಸುದ್ದಿಗಳು ಹರಿದಾಡ್ತಿದ್ದಾವೆ. ಇದು ಗಾಸಿಪ್ಪೋ ಅಥವಾ ನಿಜಾನೋ ಅನ್ನುವಂತಹ ಕ್ಲಾರಿಟಿಯನ್ನು ಸ್ವತಃ ವಿಜಯ್ ಸೂರ್ಯ ಅವರೇ ಕೊಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಎಲ್ಲೂ ಕೂಡ ಅವರು ದೂರ ಆಗಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಹೇಳಿಲ್ಲ, ಆಗಿದ್ದಾರಂತೆ. ಈ ರೀತಿಯಾದಂಥ ಒಂದು ಸುದ್ದಿ ಹರಿದಾಡ್ತಿದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಮೊನ್ನೆ. ಸಾಕಷ್ಟು ಜನ ಅದಕ್ಕೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ರಿ. ಕೆಲವರು ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪೂರ್ತಿ ಸ್ಟೋರಿಯನ್ನು ನೋಡಲ್ಲ, ತಮಿಳನ್ನು ನೋಡ್ತಾರೆ, ಚೂರು ವಿಡಿಯೋ ಓಪನ್ ಮಾಡ್ತಾರೆ, ಏನೋ ಒಂದು ಕಮೆಂಟ್ ಹಾಕ್ತಾರೆ, ಮತ್ತು ಕ್ಲೋಸ್ ಮಾಡಿರ್ತಾರೆ. ಕಂಪ್ಲೀಟ್ ವಿಡಿಯೋವನ್ನು ನೋಡಿದವರಿಗೆ ಅದರಲ್ಲಿ ಸ್ಪಷ್ಟವಾಗಿ ಕನ್ಕ್ಲೂಷನ್ ಮಾಡಲಾಗಿತ್ತು. ಈ ರೀತಿಯಾದಂಥ ಸುದ್ದಿ ಹರಿದಾಡ್ತಿದೆ. ಬಟ್ ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಾಗಿರೋದು ವಿಜಯ್ ಸೂರ್ಯ ಮತ್ತು ಅವರ ಪತ್ನಿ ಚೈತ್ರ, ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಕೊಡಬೇಕಾಗುತ್ತೆ ಅಂತೇಳಿ. ಬಟ್ ಈಗ ವಿಜಯ್ ಸೂರ್ಯ ಇದಕ್ಕೆ ಒಂದು ಕ್ಲಾರಿಟಿಯನ್ನು ಬೇರೆಯದೇ ರೂಪದಲ್ಲಿ ಕೊಟ್ಟಿದ್ದಾರೆ. ಮಾತಿನ ರೂಪದಲ್ಲಿ ಕೊಟ್ಟರೆ ಅರ್ಥ ಆಗಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಬೇರೆಯದೇ ರೂಪದಲ್ಲಿ ಕೊಟ್ಟಿದ್ದಾರೆ. ಅದೇ ಪತ್ನಿಯ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ, ಅದ್ದೂರಿಯಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಇದು ಸುಳ್ಳು ಸುದ್ದಿ ಅನ್ನೋದನ್ನು ನಿರೂಪಿಸಿದ್ದಾರೆ. ಅದೇ ವೈಷ್ಣವಿ ಗೌಡ ಅವರ ಮದುವೆ ಕಾರ್ಯಕ್ರಮ. ಹೌದು, ವೈಷ್ಣವಿ ಗೌಡ ಅವರು ಅದ್ದೂರಿಯಾಗಿ ಇತ್ತೀಚೆಗೆ ಮದುವೆಯನ್ನು ಮಾಡಿಕೊಂಡ್ರು. ಈ ಮದುವೆ ಕಾರ್ಯಕ್ರಮಕ್ಕೆ ಕನ್ನಡ ಸಿನಿಮಾ ರಂಗದವರು, ಧಾರಾವಾಹಿ ರಂಗದವರು ಮತ್ತು ಬೇರೆ ಬೇರೆ ರಂಗದವರು ಎಲ್ಲರೂ ಕೂಡ ಬಂದು ಭಾಗವಹಿಸಿದರು. ಈ ಮದುವೆಗೆ ಸಾಕ್ಷಿಯಾಗಿದ್ದರು. ಜೊತೆಗೆ ನವ ದಂಪತಿಗೆ ಶುಭ ಹಾರೈಸಿದರು. ಇದೇ ಕಾರ್ಯಕ್ರಮಕ್ಕೆ ಅಥವಾ ಇದೇ ಒಂದು ಅದ್ದೂರಿ ಸಮಾರಂಭಕ್ಕೆ ವಿಜಯ್ ಸೂರ್ಯ ಕೂಡ ಬಂದಿದ್ದರು. ನಟ ವಿಜಯ್ ಸೂರ್ಯ ಕೂಡ ಬಂದಿದ್ದರು. ನಟ ವಿಜಯ್ ಸೂರ್ಯ ಮತ್ತು ಈ ಸನ್ನಿಧಿ, ಈ ವೈಷ್ಣವಿ ಗೌಡ ಇಬ್ಬರು ಕೂಡ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ನಟಿಸಿದ್ರು. ಈ ಜೋಡಿ ಆ ಕಾಲದಲ್ಲಿ ಸೂಪರ್ ಹಿಟ್ ಜೋಡಿ ಆಗಿತ್ತು. ಯಾಕಂತ ಹೇಳಿದ್ರೆ ವಿಜಯ್ ಸೂರ್ಯ ಮತ್ತು ಈ ವೈಷ್ಣವಿ ಗೌಡ ಅವರ ಜೋಡಿಯನ್ನು ಮೆಚ್ಚದೇ ಇರೋರೇ ಇಲ್ಲ. ಆ ಮುಗ್ಧವಾದಂಥ ಪ್ರೀತಿ, ಆ ವಿಜಯ್ ಸೂರ್ಯ ಅವರ ಮುಗ್ಧವಾದಂಥ ನಟನೆ, ಜೊತೆಗೆ ಅದರಲ್ಲಿ ಪ್ರೀತಿ ಹಂಚುವಂಥ ವಿಧ, ಇದಕ್ಕೆ ಪೂರಕವಾಗಿ ನಟಿಸಿದಂತಹ ವೈಷ್ಣವಿ ಗೌಡ, ಆ ಮುದ್ದಾದಂತಹ ಗುಳಿಕೆನ್ನೆ, ಆ ಗುಳಿಕೆನ್ನೆಯಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ಸ್ಗಳು, ಪ್ರೀತಿ, ಸರಸ, ಸಿಟ್ಟು, ಮೋಹ ಎಲ್ಲವೂ ಕೂಡ ಇತ್ತು. ಎಲ್ಲ ವರ್ಗವನ್ನು ಕೂಡ ಕವರ್ ಮಾಡಿದಂತಹ ಒಂದು ನಟನೆಯಲ್ಲಿ ವಿಜಯ್ ಸೂರ್ಯ ಮತ್ತು ಈ ವೈಷ್ಣವಿ ಗೌಡ ತುಂಬ ಪಾಪ್ಯುಲರ್ ಆಗಿದ್ದರು. ತುಂಬ ಜನಮಾನಸವನ್ನು ಕೂಡ ಹತ್ತಿರವಾಗಿದ್ದರು ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಹತ್ತಿರವಾಗಿದ್ದರು. ಕನ್ನಡದ ಸೂಪರ್ ಹಿಟ್ ಜೋಡಿ ಅಂತೇಳಿ ಆ ಕಾಲದಲ್ಲಿ ಕರೆಸ್ಕೊಂಡಂತಹ ಧಾರಾವಾಹಿಯ ಜೋಡಿ ಇದು. ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆದಂಥ ಜೋಡಿ ಇದು. ಯಾರ್ದು? ವಿಜಯ್ ಸೂರ್ಯ ಮತ್ತು ವೈಷ್ಣವಿಯವರ ಜೋಡಿ. ಇನ್ಫ್ಯಾಕ್ಟು ಇವರಿಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿ ಇದ್ದಾರೆ ಅನ್ನುವಂಥ ವಿಚಾರವು ಕೂಡ ಆ ದಿನಗಳಲ್ಲಿ ಚರ್ಚೆ ಆಗಿತ್ತು. ಆದರೆ ಅದಾದ ಬಳಿಕ ವಿಜಯ್ ಸೂರ್ಯ ಬೇರೆಯವರನ್ನು ಮದುವೆ ಆಗಿದ್ದು ಮತ್ತು ಆ ಮದುವೆ ಆದ ಬಳಿಕ ನಡೆದಂಥ ಘಟನೆಗಳು ಎಲ್ಲವೂ ಕೂಡ ಎಲ್ಲವನ್ನು ಕೂಡ ಬದಲಾಯಿಸಿಬಿಡ್ತು. ನಮ್ಮ ಲಚ್ಚಿ ಧಾರಾವಾಹಿಯಲ್ಲಿ ಸಂಗಮಾಗಿ ಜನರ ಮನಸ್ಸನ್ನು ಗೆದ್ದಂತಹ ನಟ ವಿಜಯ್ ಸೂರ್ಯ ಅವರು ಪ್ರೇಮಿಗಳ ದಿನ 2ನೇ ಮಗುವನ ಫೋಟೋವನ್ನು ರಿವೀಲ್ ಮಾಡಿದರು. ಅವತ್ತೇ ಸಾಕಷ್ಟು ಜನ ಇವರಿಗೆ ಶುಭ ಹಾರೈಸಿದರು. ಸುಂದರವಾದಂಥ ಪತ್ನಿ ಚೈತ್ರ ಅವರ ಜೊತೆಗೆ ವಿಜಯ್ ಸೂರ್ಯ ಅವರ ದಾಂಪತ್ಯ ಸುಂದರವಾಗಿ ಸಾಗಲಿ ಅನ್ನುವಂಥ ವಿಚಾರವನ್ನು ಎಲ್ಲರೂ ಕೂಡ ಶುಭ ಹಾರೈಸೋದ್ರ ಮೂಲಕ ತಿಳಿಸಿದರು. ಅಂದರೆ 2020 ಫೆಬ್ರವರಿ 14 ವಿಜಯ್ ಸೂರ್ಯ ಮತ್ತು ಚೈತ್ರಾ ಶ್ರೀನಿವಾಸ್ ಅವರಿಗೆ ಗಂಡು ಮಗು ಜನಿಸಿತ್ತು. ಈಗ ಒಟ್ಟಾರೆ 2 ಮಗು, ವಿಜಯ್ ಸೂರ್ಯ ಮತ್ತು ಚೈತ್ರ ದಂಪತಿಗೆ 2 ಮಗುವಿನ ಜೊತೆಗೆ ಸುಂದರವಾದಂಥ ಸಂಸಾರ. ಈ ಸಂಸಾರಕ್ಕೆ ಒಂದು ರೀತಿಯಲ್ಲಿ ಕೊಳ್ಳಿ ಇಡುವ ರೀತಿಯಲ್ಲಿ ಒಂದು ಪ್ರಯತ್ನ ನಡೆದು ಬಿಡ್ತು. ಅದೇ ಇತ್ತೀಚೆಗೆ ಹರಿದಂತಹ ಒಂದು ಗಾಸಿಪ್. ಆ ಗಾಸಿಪ್ಪು ಅಂತ ಹೇಳಿದರೆ, ವಿಜಯ್ ಸೂರ್ಯ ಮತ್ತು ಅವರ ಪತ್ನಿ ಚೈತ್ರ ಅವರು ದೂರ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಜೊತೆಗಿನ ಎಲ್ಲ ಫೋಟೋಸ್ಗಳನ್ನು ಕೂಡ ವಿಜಯ್ ಸೂರ್ಯ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಾಸಿಪ್ಪು ಹರಿದಾಡಿತ್ತು. ಅದಕ್ಕೆ ಪೂರಕವಾದಂಥ ಸುದ್ದಿಗಳು ಕೂಡ ಎಲ್ಲ ಕಡೆಯೂ ಕೂಡ ಮಾಡಲಾಗಿತ್ತು. ಎಲ್ಲೂ ಕೂಡ ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ಇರಲಿಲ್ಲ. ಹೀಗೆ ಆಗಿದೆ, ಹಾಗೆ ಆಗಿದೆ ಅಂತ ಹೇಳ್ಬಿಟ್ಟು ಹೀಗೆಲ್ಲ ಒಂದು ಗಾಸಿಪ್ಗಳು, ರೂಮರ್ಗಳು ಹರಿದಾಡ್ತಿದೆ ಅನ್ನುವಂಥ ವಿಚಾರ ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಾ ಇತ್ತು. ಅಟ್ ದಿ ಸೇಮ್ ಟೈಮ್ ಏನಾಯಿತು, ಇದೇ ಸಂದರ್ಭದಲ್ಲಿ ಈಗ ಎಲ್ಲೋ ಒಂದು ಕಡೆ ಡೌಟ್ ಹೊಡೆಯುತ್ತಲ್ವ, ಏನೋ ಆಗ್ತಿದೆ, ಇದು ಮಿಸ್ ಹೊಡೀತಿದೆ ಅಂತೇಳಿ ಒಂದು 6th ಸೆನ್ಸಿಗೆ ಡೌಟ್ ಹೊಡೆಯೋದಕ್ಕೆ ಶುರು ಆಯಿತು. ಬಟ್ ವಿಜಯ್ ಸೂರ್ಯ ಈ ವಿಚಾರವಾಗಿ ಕೇಳುವಾಗ ಅವರೆಲ್ಲೂ ಕೂಡ ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ. ಒಂದು ಸಲ ಕ್ಲಾರಿಟಿ ತಗೊಳ್ಳೋಣ ಅಂತೇಳಿ. ಆ ಕಾರಣಕ್ಕೋಸ್ಕರ ವಿಜಯ್ ಸೂರ್ಯ ಅವರ ಕ್ಲಾರಿಟಿಗೆ ನಾವು ಕಾಯ್ತಾ ಇದ್ವಿ. ಹಾಗೆ ಕಾಯುವಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ವಿಜಯ್ ಸೂರ್ಯ ಕೊಟ್ಟುಬಿಟ್ಟಿದ್ದಾರೆ. ಅದು ಮಾತಿನಲ್ಲ,
ನಡೆಯ ಮೂಲಕನೇ ಇಟ್ಬಿಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಇದೇ ವೈಷ್ಣವಿ ಗೌಡ ಅವರ ಮದುವೆ ಸಮಾರಂಭಕ್ಕೆ ಪತ್ನಿಯ ಜೊತೆಗೇ ವಿಜಯ್ ಸೂರ್ಯ ಬಂದುಬಿಟ್ಟಿದ್ದಾರೆ. ಮಕ್ಕಳನ್ನು ಕರ್ಕೊಂಬಂದಿಲ್ಲ, ಪತ್ನಿಯನ್ನು ಕರ್ಕೊಂಬಂದಿದ್ದಾರೆ. ಪತ್ನಿಯ ಜೊತೆಗೇ ಬಂದಿದ್ದಾರೆ. ಪತ್ನಿ ಕೂಡ ಎಲ್ಲೂ ಕೂಡ ವಿಜಯ್ ಸೂರ್ಯ ಜೊತೆಗೆ ನಂಟನ್ನು ಬಿಟ್ಟಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ತುಂಬ ಅನ್ಯೋನ್ಯವಾಗಿ ಇದ್ದೇವೆ ನಾವು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಜಯ್ ಸೂರ್ಯ ಅವರು ತೋರಿಸ್ಕೊಂಡಿದ್ದಾರೆ. ಅಲ್ಲಿಗೆ ಎರಡಾಯಿತು, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆದು ಬಿಡ್ತಾರೆ. ಒಂದೇನು ಇಂಥದ್ದೊಂದು ಗಾಸಿಪ್ ಹರಿದಾಡ್ತಿತ್ತಲ್ಲ, ಆ ಗಾಸಿಪ್ಗೆ ಉತ್ತರ ಕೊಟ್ಟಂಗಾಯಿತು. ಎರಡನೇದು ಮದುವೆ ಕಾರ್ಯಕ್ರಮಕ್ಕೂ ಕೂಡ ದಂಪತಿ ಸಮೇತ ಬಂದಂಗೆ ಆಯಿತು. ಎರಡು ಕೆಲಸನೂ ಕೂಡ ಕ್ಲಿಯರ್ ಆಯಿತು ಅಂತ. 2019 ಫೆಬ್ರವರಿ 14 ಅಮ್ಮ ಹುಡುಕಿದಂತಹ ಹುಡುಗಿ ಚೈತ್ರಾ ಶ್ರೀನಿವಾಸ್ ಅವರನ್ನು ವಿಜಯ್ ಮದುವೆ ಆಗಿದ್ದರು. ಚೈತ್ರಾ ಅವರು ಸಾಫ್ಟ್ವೇರ್ ಉದ್ಯೋಗಿ. ಕ್ಯಾಮ್ರಾ ಮತ್ತು ಸಾರ್ವಜನಿಕ ಜೀವನದಿಂದ ಚೈತ್ರಾ ಅವರು ತುಂಬ ದೂರ ಇದ್ದಂತಹ ಹುಡುಗಿ. ಮಜಾ ಟಾಕೀಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಚೈತ್ರಾ ಎಲ್ಲೂ ಕೂಡ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚೈತ್ರಾ ಅಷ್ಟೇನು ಆ್ಯಕ್ಟಿವ್ ಇರುವಂಥ ಹುಡುಗಿಯಲ್ಲ. ಆ್ಯಕ್ಟಿವ್ ಇದ್ರೂ ಕೂಡ ಆಕೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು ಯಾವುದು, ಪತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತ್ರ. ಬೇರೇನು ಕೂಡ ತನ್ನ ವೈಯಕ್ತಿಕ ಅಭಿರುಚಿಯನ್ನೋ ಅಥವಾ ತನ್ನ ವೈಯಕ್ತಿಕ ಪಾಪ್ಯುಲಾರಿಟಿಯನ್ನೋ ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನವನ್ನು ಎಲ್ಲೂ ಕೂಡ ಆಕೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಖುಷಿಯ ವಿಚಾರ. ಇದಾದ ಬಳಿಕ ಈಗ ಯಾವಾಗ ಚೈತ್ರ ಜೊತೆಗೆ ಮದುವೆ ಆಗಿ 2 ಮಗುವಾಗಿ ಇಂಥದ್ದೊಂದು ಸಂಸಾರ ಸುಂದರವಾಗಿ ಸಾಗ್ತಿರುವಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಇಂತಹ ಕೃತ್ಯವನ್ನು ಮಾಡಿಬಿಡ್ತಾರೆ. ಅಂದರೆ ಏನೋ ಆಗಿದೆ, ಏನೋ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕಿಡಿಗೇಡಿಗಳು ಕೆಲವೊಂದಷ್ಟು ಕೃತ್ಯಗಳನ್ನು ನಡೆಸಿಬಿಡ್ತಾರೆ. ಅದೇ ರೀತಿ ಎದ್ದಂತಹ ಗಾಸಿಪ್ ಇದು. ಕೇವಲ ಫೋಟೋಸ್ಗಳು ಡಿಲೀಟ್ ಆಗಿದ್ದಾವೆ, ಫೋಟೋಸ್ಗಳು ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರನೇ ಇಲ್ಲ, ಇವರು ಡಿವೋರ್ಸ್ವರೆಗೆ ಹೋಗಿದ್ದಾರೆ, 6 ವರ್ಷದ ದಾಂಪತ್ಯಕ್ಕೆ ಎಳ್ಳು ನೀರು ಬಿಡೋದಕ್ಕೆ ಮುಂದಾಗಿದ್ದಾರೆ, ಹೀಗೆಲ್ಲ ಅಂತೆ ಕಂತೆಗಳ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ. ಅದರಲ್ಲೂ ಕೂಡ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿಗಳು ವೈರಲ್ ಆಯಿತು. ಇನ್ಫ್ಯಾಕ್ಟ್ ನಾವು ಕೂಡ ಮಾಡಿದ್ವಿ, ನಾನು ಆರಂಭದಲ್ಲಿ ಹೇಳಿದಂತೆ ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ಮಾಡಿದ್ವಿ. ಆದರೆ ಅಲ್ಲಿ ಸ್ಪಷ್ಟವಾಗಿ ಕೊನೆವರೆಗೂ ಕೂಡ ವಿಡಿಯೋವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ, ಎಲ್ಲೂ ಕೂಡ ಸ್ಪಷ್ಟನೆ ಇಲ್ಲ. ಇಮಿಡಿಯೇಟ್ಲಿ ಎಲ್ಲೂ ಕೂಡ ಗೊತ್ತಾಗೋದಿಲ್ಲ ಅದು ಏನಾಗಿದೆ ಏನು ಅಂತ ಹೇಳಿಬಿಟ್ಟು ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗಿದ್ದು. ಈಗ ಗಂಡ ಹೆಂಡತಿ ದೂರ ಆಗಿದ್ದಾರೆ ಅನ್ನೋದು ತಕ್ಷಣ ಗೊತ್ತಾಗ್ಬಿಡುತ್ತಾ? ಇಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ದೂರ ಆಗಿದ್ದಾರೋ ಒಟ್ಟಿಗಿದ್ದಾರೋ ಅನ್ನೋದಕ್ಕೆ. ಆದರೆ ಈಗ ವಿಜಯ್ ಸೂರ್ಯ ಮಾತ್ರ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ಇವರಿಗೆ ಸಮರ್ಥನೆಯನ್ನು ಕೊಡ್ತಾ ಕೂರೋದು, ಮಾತಾಡ್ತಾ ಕೂರೋದು ಇವೆಲ್ಲ ಟೈಮ್ ವೇಸ್ಟ್. ಅದ್ರ ಬಳಿಗೆ ಶಿಸ್ತಲ್ಲಿ ಹುಡುಗಿ ಹೆಂಡ್ತಿನೇ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿ ಹೆಂಡ್ತಿನೇ ಕರ್ಕೊಂಬಂದು ಎದುರುಗಡೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗಿಬಿಡುತ್ತೆ, ಏನು ವಿಜಯ್ ಸೂರ್ಯ ದಾಂಪತ್ಯ ಚೆನ್ನಾಗಿದೆ, ಗಂಡ ಹೆಂಡತಿ ದೂರ ಆಗಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ವಾಟ್ ಎವರ್, ಇವರು ಇನ್ನಷ್ಟು ವರ್ಷಗಳ ಏನೇ ಆದರೂ ಕೂಡ ಯಾರ ಕಣ್ಣು ಕೂಡ ಈ ಜೋಡಿಗೆ ಬೀಳದೇ ಇರಲಿ, ಇವರ ಸುಂದರ ದಾಂಪತ್ಯ ಇನ್ನಷ್ಟು ಸುಂದರವಾಗಿ ಸುಖಮಯವಾಗಿ ಮುಂದುವರಿಲಿ ಅನ್ನೋದು ನಮ್ಮ ಆಶಯ, ನಮ್ಮ ಹಾರೈಕೆ ಕೂಡ. ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಆಶಯ ಏನು, ನಿಮ್ಮ ಹಾರೈಕೆ ಏನು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.